ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಇನ್ನು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ತಂತ್ರಗಳು, ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬ ಮಹಿಳೆಗೂ ಒಂದು ಕಂಪ್ಲೀಟ್ ವಿಮೆನ್ ಆಗಬೇಕು ಅಂತಂದರೆ ಜೀವನದಲ್ಲಿ ಒಂದು ಮಗು ಆಗಬೇಕು ಅನ್ನೋಂಥದ್ದು ಇರುತ್ತೆ. ಆವಾಗಲೇ ಅವಳು ಕಂಪ್ಲೀಟ್ ವಿಮೆನ್ ಅಂತ. ಆದರೆ ತುಂಬ ಜನಕ್ಕೆ ಅನಿವಾರ್ಯ ಕಾರಣಗಳಿಂದ ಮದುವೆ ಆಗಿರುತ್ತೆ, ಎಲ್ಲವೂ ಕರೆಕ್ಟಾಗಿದ್ರು ಕೂಡ ಮಕ್ಕಳಾಗ್ತಾ ಇರೋದಿಲ್ಲ. ಇಷ್ಟೇ ವಿಚಾರ, ಈ ಬಂಜೇರು ಕೂಡ ಗರ್ಭಿಣಿಯರಾಗಬೇಕು ಅಂತಂದರೆ ಏನಾದರೂ ತಂತ್ರ ಮಾಡೋದ್ರಿಂದ ಸಾಧ್ಯ ಆಗತ್ತಾ? ಹಲವಾರು ರೀತಿ ಪ್ರಯತ್ನ ಪಟ್ಟಿರ್ತಾರೆ, ಆಗಿರೋದಿಲ್ಲ. ಈ ಏನಾದರೂ ಒಂದು ತಂತ್ರ ಅವ್ರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈ ವಿಚಾರವಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಾಡಿರ್ತಾರೆ, ನೀವು ಹೇಳಿದಂಗೆ ಪ್ರಯತ್ನಗಳು ಬಹಳ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಸಂತಾನ ವೇಣುಗೋಪಾಲ ಸ್ವಾಮಿ ಇದಾಗಿರಬಹುದು, ಆಮೇಲೆ ಡಾಕ್ಟರ್ ಪ್ರಕಾರ ಏನಾದರೂ ಅವ್ರಿಗೆ ತೊಂದರೆ ಇದ್ದರೆ ಇಬ್ಬರದ್ದು ಕೂಡ ಚೆಕ್ ಮಾಡ್ಕೊಂಡು ಮಾಡಿರ್ತಾರೆ. ಹಾಗೂ ಒಂದೊಂದು ಮಿರಾಕಲ್ ನಡೆದೋಗಲಿಕ್ಕೆ ಪಾಪ ಇವರಿಗೆ ಆಗುತ್ತೆ. 1 ತಿಂಗಳು 2 ತಿಂಗಳು ತೊಂದರೆ ಆಗ್ತಾ ಬರುತ್ತೆ. ಆ ಥರದವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಾನೆ ಇಲ್ಲ ಅನ್ನೋರ್ಗೂ ಕೂಡ ಇಬ್ಬರೂ ಕೂಡ ಈ ಯಂತ್ರ ರಚನೆ ಮಾಡ್ಕೋಬೋದು. ಆ ಯಂತ್ರ ರಚನೆ ಚತುಷ್ಕೋಣಾಕಾರವಾಗಿ 2 ಬೀಜಾಕ್ಷರ, ಅದರ ಮಧ್ಯದಲ್ಲಿ ಯಾರಿಗೆ ಆಗಬೇಕೋ ಆ ದಂಪತಿಗಳ ಇಬ್ಬರ ಹೆಸರು ಕೂಡ ಆ ತಾಯ್ತದಲ್ಲಿ ಹಾಕಿ ಬೂರ್ಜ ಪತ್ರೆಯಲ್ಲಿ ಅಥವಾ ತಾಮ್ರದ ತಗಡಿನಲ್ಲಿ ಬರೆದು ಬಿಟ್ಟು ನೀವೇ ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಕಿ, ಅರಶಿನ ಕುಂಕುಮ ಹಾಕಿ, ಗಂಧ ಹಾಕಿ, ಧೂಪ ದೀಪ ನೈವೇದ್ಯ ನೀರಾಜನವನ್ನು ಮಾಡಿ ಆ ತಾಯಿತವನ್ನೇನಾದರೂ ಕೊರಳಿಗೆ ಕಟ್ಟಿಕೊಂಡರೆ ಬಹುಶಃ ಅದು ನಿಮ್ಮ ಕೈಗುಣ, ಬಹುಶಃ ನಿಮ್ಮ ವಂಶಜರೇ ನಿಮ್ಮ ಕೈಯಲ್ಲಿ ಮಾಡಿಸಿದ ಹಾಗೆ ಅದು. ನಿಮ್ಮ ವಂಶಜರೇ ಬಹುಶಃ ನಿಮಗಿರತಕ್ಕಂಥ ಯಾವುದೋ ತೊಂದರೆಯನ್ನು ನಿವಾರಣೆ ಮಾಡಿ ನಿಮ್ಮಿಂದಲೇ ಅದು ಆಗುವ ಸಾಧ್ಯತೆ, ನಿಮ್ಮಿಂದ ನಿಮಗಾಗಿ ನೀವೇ ಮಾಡಿಕೊಳ್ತಕ್ಕಂಥ ಆ ಒಂದು ಯಂತ್ರವನ್ನು ಚತುಷ್ಕೋಣಾಕಾರದ್ದು ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಇದರ ಪ್ರಕಾರ ನೀವು ಮಾಡ್ಕೊಳ್ತಾ ಇದ್ದೀರಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮೇಲೆ ನೀವು ಚತುಷ್ಕೋಣಾಕಾರ 2 ಲೈನ್ ಮಾಡ್ಕೊಳ್ಳೋದು. ಆಮೇಲೆ ಕೊನೆಯ ಎಲ್ಲ ಭಾಗಗಳಲ್ಲೂ ಕೂಡ ತ್ರಿಶೂಲಾಕಾರ ಬರುವಂಥದ್ದು. ಓಂ ಶ್ರೀ ಅನ್ನೋ 2 ಬೀಜಾಕ್ಷರ, ದೇವದತ್ತ ಅಂತ ಇದೆಯಲ್ಲ, ಅಲ್ಲಿ ತ್ರಿಭುಜದ ಒಳಗಡೆ ದಂಪತಿಗಳ ಇಬ್ಬರ ಹೆಸರನ್ನು ಬರೆಯೋದು. ಆ ದಂಪತಿಗಳ ಇಬ್ಬರ ಹೆಸರು ಬರೆದಿರುವ ಮತ್ತು ಓಂ ಶ್ರೀ ಎನ್ನುವ ಬೀಜಾಕ್ಷರದಲ್ಲಿ ನೀವು ಅದನ್ನು ತುಂಬಿಸ್ತಾ ಬರೋಂಥ, ಅಂದರೆ ಆ ಬೀಜಾಕ್ಷರವನ್ನು ತುಂಬಿಸ್ತಾ ಬರ್ತೀರಿ. ಯಾವಾಗ ಈ ಬೀಜಾಕ್ಷರವನ್ನು ತುಂಬಿಸ್ತಾ ಧೂಪ ದೀಪ ನೈವೇದ್ಯ ನೀರಾಜನವನ್ನು ಮಾಡುವಂಥದ್ದು, ಅದನ್ನು ತಾಯ್ತದ ಆಕಾರ ಮಾಡಿಕೊಡ್ತಾ ನೀವು ಧರಿಸ್ತೀನಿ ಅಂತಂದರೆ ಬಹುಶಃ ನೀವು ಮಾಡಿಕೊಂಡ ಗಳಿಗೆ ಶುಭ ಗಳಿಗೆ ಆಗಿತ್ತು ಅಂತಂದರೆ, ಶುಭ ಮುಹೂರ್ತ ಆಗಿತ್ತು ಅಂತಂದರೆ, ನಿಮ್ಮ ಪೂರ್ವಜರು ಆಶೀರ್ವಾದ ಮಾಡಿದ ದಿನ ಅದಾಗಿತ್ತು ಅಂತಂದರೆ, ನೀವು ಬರೆದಿರುವ ಯಂತ್ರ ನಿಮ್ಮನ್ನು ಕೈ ಹಿಡಿಯುವಂಥದ್ದು ಬಂಜೆಯತನದಿಂದ ಹೊರಗೆ ಬರ್ತಾ ಈ ಯಂತ್ರ ಬಹುಶಃ ನಿಮಗೆ ಆ ಒಂದು ವಿಚಾರಕ್ಕಾಗಿ ಸಹಾಯ ಮಾಡತಕ್ಕಂತಹದ್ದು ಓಂ ಶ್ರೀ ಆಗಿರತಕ್ಕಂಥ ಚತುಷ್ಕೋಣಾಕಾರದ ಯಂತ್ರ ಇದಾಗಿರುತ್ತೆ. ಪ್ರೀತಿ ಬಂಧುಗಳೇ, ಖಂಡಿತವಾಗ್ಲೂ ಗುರುಗಳೇ, ಹಲವಾರು ರೀತಿ ಪ್ರಯತ್ನ ಪಟ್ಟಿರ್ತಾರೆ. ಅಥವಾ ದೇವಸ್ಥಾನಗಳು, ಉಪವಾಸ, ವ್ರತದ ಆಚರಣೆಗಳು, ಡಾಕ್ಟರ್ ಬಳಿ ಹೋಗುವಂಥದ್ದು ಎಲ್ಲವೂ ಪ್ರಯತ್ನ ಪಟ್ಟು ವಿಫಲರಾಗಿದ್ರು ಅಂತಂದರೆ ಈ ಒಂದು ಯಂತ್ರದ ರಚನೆಯನ್ನು ಮಾಡಿಕೊಂಡು ಒಮ್ಮೆ ಪ್ರಯತ್ನ ಪಡುವಂಥದ್ದು ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮಗೆ ಗೊತ್ತಿರುವಂಥವ್ರಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಇರುವಂಥವ್ರು ಯಾರಿಗಾದರೂ ಈ ರೀತಿಯಾಗಿರುವಂಥ ಸಮಸ್ಯೆ ಇದೆ, ಅವರು ಇದರಿಂದ ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಈಗಷ್ಟೇ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಒಂದು ಯಂತ್ರದ ರಚನೆಯನ್ನು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ನೀವು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.